ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಯಾಕೆ ಕ್ರಮವನ್ನ ತೆಗೆದುಕೊಂಡಿದ್ದೀರಿ? ಪೊಲೀಸ್ ನೈತಿಕತೆ ಕುಗ್ಗಿಸುವ ಪ್ರಯತ್ನವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಇದರಿಂದಾಗಿ ಪೊಲೀಸರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವುದಿಲ್ಲ. ಇನ್ನು ಪೊಲೀಸರು ಠಾಣೆ ಬಿಟ್ಟು ಓಡಿ ಹೋಗ್ತಾರೆ. ಇನ್ನು ಪೊಲೀಸರು ದೊಡ್ಡ ಒತ್ತಡದಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ರು. ಪೊಲೀಸರ ಮೇಲೆ ಕಲ್ಲು ತೂರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಅವರಿಗೆ ಒತ್ತಡದಲ್ಲಿ ಪೊಲೀಸರಿಗೆ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಇದೆ. ಯಾಕಂದರೆ ಓವರಾಲ್ ಸಂಖ್ಯೆ ಕಮ್ಮಿ ಇದೆ. ಮತ್ತು ಹಿಂದೂ ಕೂಡ ಔರಾದ್ಕರ್ ಏನೊಂದು ಕಮಿಟಿ ಮಾಡಿ ಸರ್ಕಾರ ವರದಿ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ರಾಜ್ಯ ಸರ್ಕಾರ. ಸೊ ಹಾಗಾಗಿ ಪೊಲೀಸರು ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಈ ಒತ್ತಡದಲ್ಲಿದ್ದಾಗ 2 ಗಂಟೆಗೊಮ್ಮೆ ನೀವು ಮಾರ್ಚ್ ಎಲ್ಲಿ ಮಾಡೋ ಜನ ಕಾಂಗ್ರೆಸ್ಗೆ ಬರ್ತಾರೆ ಎಂಬ ಸಚಿವ ಡಿ ಸುಧಾಕರ್ ಹೇಳಿಕೆ ವಿಚಾರಕ್ಕೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಮಾತನಾಡಿದ ಅವರು, ಕೆಲವು ಶಿಕ್ಷಕರು ಹೇಳಿದ್ದಾರಂತೆ ಶಿಕ್ಷಣ ಸಚಿವರನ್ನ ಬದಲಿಸಿ ಅಂತ. ನಮ್ಮ ರಾಜ್ಯಾಧ್ಯಕ್ಷರು ಏನು ಉತ್ತರ ಕೊಟ್ಟಿದ್ದಾರೋ ಗೊತ್ತಿಲ್ಲ. ರಿಟೇಲ್ ಯಾಕೆ ಹೋಲ್ಸೇಲ್ ಅಲ್ಲಿಯೇ ಚೇಂಜ್ ಮಾಡೋಣ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ತುಮಕೂರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ5 ವಿಜಯೇಂದ್ರ ಭೇಟಿ ನೀಡಿ ಎನ್ಡಿಎ ಅಭ್ಯರ್ಥಿ ವೈಎ ನಾರಾಯಣ ಸ್ವಾಮಿ ಪರ ಪ್ರಚಾರವನ್ನ ನಡೆಸಿದ್ರು. ನಗರದ ಸ್ನೇಹ ಸಂಗಮ ಸಭಾಭವನದಲ್ಲಿ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಮಾಜಿ ಸಚಿವರಾದ ಜಿಟಿ ದೇವೇಗೌಡ, ಬೈರತಿ ಬಸವರಾಜ್, ಅಭ್ಯರ್ಥಿ ವೈಎನ್ ನಾರಾಯಣ ಸ್ವಾಮಿ, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ರು. ಕರ್ನಾಟಕ ರಾಜ್ಯ ಉಗ್ರರ ಸ್ಲೀಪಿಂಗ್ ಸೆಲ್ ಆಗಿ ಮಾರ್ಪಾಡ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಉಗ್ರರ ಚಟುವಟಿಕೆಗಳು ಹೆಚ್ಚಾಗ್ತಾನೇ ಇವೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನದ ಭೀತಿಯಿಂದ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು ಹಾಗೂ ಚೇತನ್ ನಾಲ್ವರು ಹೈಕೋರ್ಟ್ ಮೆಟ್ಟಿಲೇರಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮೇ 27ರಂದು ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಡೆಸಲಿದೆ. ನಾನು ಮಂತ್ರಿ ಸ್ಥಾನವನ್ನ ಬಿಡೋಕೆ ಸಿದ್ಧ, ನನ್ನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ, ಮಂತ್ರಿ ಸ್ಥಾನ ಬೇಡ ಅಂತ ಬೆಂಗಳೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಸಚಿವ ಕೆಎನ್ ರಾಜಣ್ಣ 4 ಡಿಸಿಎಂ ಬೇಕು ಅಂತ ಹೇಳಿದ್ರು. ಆದ್ರೆ ಇಂದು ನೇರವಾಗಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟರೆ ನಾನು ಅಧ್ಯಕ್ಷ ಆಗ್ತೀನಿ, ಮಂತ್ರಿ ಕೆಲಸ ಬಿಡ್ತೀನಿ. ತಯಾರಿದ್ದೀನಿ ಬಿಡ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಸಚಿವರು ಜವಾಬ್ದಾರಿ ಹಂಚಿದೆ. ಆ ಜವಾಬ್ದಾರಿಯಲ್ಲಿ ಸೋತಿರುವಂತ ಮಂತ್ರಿಗಳನ್ನ ಅಲ್ಲೆಲ್ಲ ಮಾಡ್ತಾರೆ ನೆಕ್ಸ್ಟ್ ರೀಸಬಲ್ ಟೈಮ್ ಅಲ್ಲಿ. ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಆದ್ರೆ ನಾನು ಇದನ್ನ ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ, ಏನಾದರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನ ಮಾಡೋದಾದ್ರೆ ನನಗೆ ಅವಕಾಶ ಕೊಟ್ಟ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಮಂತ್ರಿಗಿರಿ ರಾಜೀನಾಮೆನೂ ಕೊಡ್ತೀನಿ. ಅವ್ರು ಬೇರೆಯವ್ರ ಸುದ್ದಿ ನನಗೆ ಆಗ್ಬೇಕು, ನನ್ನ ಸುದ್ದಿ ನಾನು ಹೇಳ್ತೀನಿ. ನಾನು ಇನ್ಯಾವ್ದು ಎಲೆಕ್ಷನ್ ನಿಲ್ಲೋದಿಲ್ಲಲ್ಲ, ನಾನು ಸಿಎಂ ರೇಸ್ ಪ್ರಶ್ನೆ ಬರಲ್ಲ. ದುಡಿತೇನೆ ಮತ್ತೆ ಯಾವುದು ಚುನಾವಣೆನ ಸ್ಪರ್ಧೆನೂ ಮಾಡಲ್ಲ, ಅಸೆಂಬ್ಲಿಗೂ ಮಾಡಲ್ಲ, ಯಾವುದಕ್ಕೂ ಮಾಡಲ್ಲ, ಯಾವ ರಾಜಕೀಯ ಅಧಿಕಾರನೂ ಕೇಳಕ್ಕೆ ಹೋಗಲ್ಲ, ಪಕ್ಷ ಕೆಲಸ ಮಾಡ್ತೀನಿ.